ನನ್ನ ಹೆಸರು ರಣಮಂತ್ರಿ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವತ್ತಿಂದು ತೇಜ್ ಪ್ರಮೇಯವನ್ನು ಬಗ್ಗೆ ಹೇಳುತ್ತಿದ್ದೇನೆ. ತೇಜ್ ಪ್ರಮೇಯ ಮುಖ್ಯವಾಗಿ ನಾವು ಏನು ಹೇಳ್ಬೇಕಂದ್ರೆ ಫಸ್ಟಿಗೆ ಚಿತ್ರ ಮುಖ್ಯ. ಚಿತ್ರದಿಂದ ಫಸ್ಟಿಗೆ ಹೇಳಿಕೆ ಬರ್ತದೆ. ಹೇಳಿಕೆ ಆದ್ಮೇಲೆ ಅದು ಹೇಳಿಕೆ ಕೊಟ್ಟಂತೆ ಚಿತ್ರವನ್ನು ಇರಿಸ್ಕೋಬೇಕು. ಯಾವ ತರ ಅಂದ್ರೆ ತ್ರಿಭುಜ ಎ ಬಿ ಸಿ, ತ್ರಿಭುಜ ಎ ಬಿ ಸಿ ನ ಇರಿಸ್ಕೊಂಡು ಆಮೇಲೆ ಬಿ ಡಿ ಇ ಸಮಾಂತರ ಅಂದ್ರೆ ಎ ಬಿ ಸಿ ಯಲ್ಲಿ ಗೆಳೆಯರು ಡಿ ಇ ಏನಾದರೆ ದತ್ತ ಏನಂದ್ರೆ ಎ ಬಿ ಸಿ ತ್ರಿಭುಜದಲ್ಲಿ ಡಿ ಇ ಸಮಾಂತರ ಬಿ ಸಿ. ಅದನ್ನೇ ನಾವೇನ್ ಮಾಡಬೇಕು, ದತ್ತವಾಗಿ ಬರ್ಕೋಬೇಕು. ದತ್ತ ಎ ಬಿ ಸಿ ತ್ರಿಭುಜದಲ್ಲಿ ಎ ಬಿ ಸಿ ತ್ರಿಭುಜದಲ್ಲಿ ಡಿ ಇ ಸಮಾಂತರ ಬಿ ಸಿ, ಡಿ ಇ ಸಮಾಂತರ ಬಿ ಸಿ. ಅದೇ ರೀತಿ ಇವಾಗ ತೇಜ್ ಪ್ರಮೇಯದಲ್ಲಿ 5 ಅಂಶಗಳು ಬರ್ತವೆ. ಯಾಕಂದ್ರೆ ಫಸ್ಟ್ ಇವಾಗ ದತ್ತ ಬರ್ತದೆ, ಆಮೇಲೆ ಸಾಧನೀಯ, ಇವಾಗ ಇವೆರಡು ಎ ಡಿ ಮತ್ತು ಡಿ ಬಿ ಇವೆರಡನ್ನು ಸಮಾನ. ಎ ಡಿ ಸಮಾಂತರ ಡಿ ಸಿ ಆಗುತ್ತೆ. ಆದ್ದರಿಂದ ನಾವು ಎ ಡಿ ಡಿವೈಡೆಡ್ ಬೈ ಡಿ ಇ ಇಸ್ ಈಕ್ವಲ್ ಟು ಎ ಇ ಡಿವೈಡೆಡ್ ಬೈ ಸಿ ಇ ಬರುತ್ತೆ. ಇವಾಗ ಇವೆರಡು ಅಂದ್ರೆ ಬಿ ಮತ್ತು ಇ ಎರಡನ್ನು ಸೇರಿಸಿ, ಬಿ ಮತ್ತು ಇ ನ ಸೇರಿಸಿ, ಬಿ ಮತ್ತು ಇ ಸೇರಿಸಿ EM number AB ಏನಾಗಬೇಕಂದ್ರೆ EM number AB ಅಂತ ಬರೀಬೇಕು. AB ಅಂದ್ರೆ AB. ಅದೇ ರೀತಿಯಾಗಿ ಈ ಸೈಡ್ ಮಾಡುವ, ಈ ಸೈಡ್ ಇಂದ CD ನ ಸೇರಿಸಿ, CD ನ ಸೇರಿಸಿ DN ನಮ್ಮ AC ನ ಎಳೆಯಲು. ಇವಾಗ ನಾವು ದತ್ತ ಸಾಧನೆಯ ರಚನೆ, ಇವಾಗ ಸಾಧನೆ ಮಾಡೋಣ. ಸಾಧನೆ ಏನಂದ್ರೆ ಇವೆರಡು ಕೋನ ಒಂದೇ ಅನ್ನೋದ ಸಾಧನೆ ಮಾಡಬೇಕು. ಯಾವ ತರ ಅಂದ್ರೆ ತ್ರಿಭುಜ ABE ಗಳಲ್ಲಿ ADE ಮತ್ತು
ಇವಾಗ ಈ ಕೋನ ತಗೊಂಡ್ರೆ ಈ ತ್ರಿಭುಜ ತಗೊಂಡ್ರೆ ಅದೇ ರೀತಿ ಈ ತ್ರಿಭುಜನ ತಗೋಬೇಕು. ಯಾವ್ದಂದ್ರೆ ಬಿ ಇ ಡಿ ತ್ರಿಭುಜನ ತಗೋಬೇಕು.
ಎಇ ತಗೊಂಡ್ವಿ. ಇವಾಗ ಏನ್ ತಗೋಬೇಕು? ಈ ಸಿಇ ತಗೋಬೇಕು. ಇದಕ್ಕೂ ಸೇಮ್ ಬರುತ್ತೆ. ಯಾವ ತರ ಅಂದ್ರೆ ನಾವು ಎಇ ತಗೊಂಡ್ವಿ, ಆಮೇಲೆ ಸಿಇ, ಸಿಇ ಡಿ ಎನ್ ಬರೀಬೇಕು. ಇವಾಗ ಸೇಮ್ ಇರೋನ್ನ ಏನ್ ಮಾಡ್ಬೇಕು? ತೆಗೆದು ಬಿಡ್ಬೇಕು. ಡಿ ಎನ್ ಹೋಗುತ್ತಾ, ಆಮೇಲೆ 1/2 1/2 ಕ್ಯಾನ್ಸಲ್ ಆಗುತ್ತಾ. ಆಮೇಲೆ ಈ ತ್ರಿಭುಜನ ಮತ್ತೆ ವಾಪಸ್ ಬರ್ಕೋಬೇಕು. ವಿಸ್ತೀರ್ಣ ಮತ್ತೆ ಇದನ್ನು ಬರೀ ತ್ರಿಭುಜ CDE ನ ವಿಸ್ತೀರ್ಣ ಡಿವೈಡೆಡ್ ಬೈ, ಇವಾಗ 1/2 ಕ್ಯಾನ್ಸಲ್ ಆಯ್ತು, ಆಮೇಲೆ DN ಕ್ಯಾನ್ಸಲ್ ಆಯ್ತು. ಇವಾಗ ಉಳಿದಿದ್ದು AE ಮತ್ತು CE. ಇವಾಗ ಇವೆರಡು ಕೋನ ಸಮ ಅಂತೇಳಿ ನಮ್ಗೆ ಏನಾಯ್ತು ಗೊತ್ತಾಯ್ತು. ಅದೇ ರೀತಿ ಇವಾಗ ಏನ್ ಬರಬೇಕಂದ್ರೆ ಸಮೀಕರಣ 1 ಮತ್ತು ಸಮೀಕರಣ 2 ಇದು. ಸಮೀಕರಣ 1 ಮತ್ತು 2 ಇದರ ಪ್ರಕಾರ ಇಲ್ಲಿ ಬರೆದಿದ್ವಿ ಸಮೀಕರಣ 1, ಇದನ್ನ ಇಲ್ಲಿ ಬರೀಬೇಕು. AD ಡಿವೈಡೆಡ್ ಬೈ BD ಇಸ್ ಈಕ್ವಲ್ ಸಮಾಂತರ ಸಮ AE ಡಿವೈಡೆಡ್ ಬೈ CE